श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 22 नातरी बाळकोद्देशे मातेचे स्नेह जैसे का वसंतीचा स्पर्शे ಮಲಯಾನಿಳು ಅಥವಾ ಮಗುವಿನ ಉದ್ದೇಶವಾಗಿ ತಾಯಿಯ ವಾತ್ಸಲ್ಯ ಇರುವ ಹಾಗೆ ಅಥವಾ ವಸಂತ ಋತುವಿನ ಸ್ಪರ್ಶದಿಂದಾಗಿ ಮಲಯಾನಿಲ ಮೃದುವಾಗುವ ಹಾಗೆ ಅಥವಾ ಮಗುವಿನ ಉದ್ದೇಶದಿಂದಲೇ ತಾಯಿಯ ವಾತ್ಸಲ್ಯ ಇರುವ ಹಾಗೆ ಅಥವಾ ವಸಂತ ಋತುವಿನ ಸ್ಪರ್ಶದಿಂದಾಗಿ ಮಲಯಾನಿಲ ಮೃದುವಾಗುವ ಹಾಗೆ. डोळया प्रियाची भेटी का पिलिया कूर्मीची दिठी तैसी भूतमात्री राहटी मवाळते. ಕಣ್ಣುಗಳಿಗೆ ಪ್ರಿಯಕರನ ದರ್ಶನವು ಅಥವಾ ಮರಿಗೆ ಆಮೆಯ ನೋಟವು ಅದರಂತೆ ಭೂತ ಮಾತ್ರಗಳಲ್ಲಿ ವ್ಯವಹಾರವು ಪ್ರೇಮ ಪೂರ್ಣವಾಗಿರುವುದು. ಕಣ್ಣುಗಳಿಗೆ ಪ್ರಿಯಕರನ ದರ್ಶನವು ಅಥವಾ ಆಮೆಯ ಮರಿಗೆ ತನ್ನ ತಾಯಿ ಅರ್ಥಾತ್ ಆಮೆಯ ನೋಟವು ಆಗಿರುವಂತೆ ಅವನದು ಭೂತ ಮಾತ್ರಗಳಲ್ಲಿಯ ವ್ಯವಹಾರವು ಪ್ರೇಮಪೂರ್ಣವಾಗಿರುವುದು. ಸ್ಪರ್ಶೆ ಅತಿ ಮೃದು ಮುಖಿ ಘೇತಾ ಸುಸ್ವಾದು ಘ್ರಾಣಾಸಿ ಸುಗಂಧು ಉಜಾಳು ಅಂಗೆ. ಸ್ಪರ್ಶಕ್ಕೆ ಅತಿ ಮೃದು ಬಾಯಲ್ಲಿ ಹಾಕಲು ಸುಸ್ವಾದವು ಮೂಗಿಗೆ ಸುಗಂಧವು ಹಾಗೂ ಉಜ್ವಲಾಂಗವುಳ್ಳದ್ದು. ಸ್ಪರ್ಶಕ್ಕೆ ಅತಿ ಮೃದುವಾದದ್ದು ಬಾಯಲ್ಲಿ ಹಾಕಲು ಸುಸ್ವಾದವುಳ್ಳದ್ದು ಹಾಗೂ ಮೂಗಿಗೆ ಸುಗಂಧವುಳ್ಳದ್ದು. ಅದೇ ರೀತಿ ಸ್ವತಃ ಉಜ್ವಲವಾಗಿ ಕಾಣುವಂಥದ್ದು ಅಂದರೆ ಶುಭ್ರವಾಗಿ ಕಾಣುವಂತಹದು. तो आवडे तेवढा घेता भलते या विरुद्ध जरी न होता तरी उपमे येता ಕಾಪೂರಕಿ. ಬೇಕಾದಷ್ಟು ತಿಂದರೂ ಬಾಧಿಸದಿದ್ದರೆ ಅದಾದರೂ ಕರ್ಪೂರದ್ದೇ ದೃಷ್ಟಾಂತನವಾದರೂ ಕೊಡಬಹುದಾಗಿತ್ತು. ಹೀಗಿದ್ದು ಬೇಕಾದಷ್ಟು ತಿಂದರೂ ಬಾಧಿಸದಿದ್ದರೆ ನಾವಾದರೂ ಮೃದುತನಕ್ಕೆ ಅರ್ಥಾತ್ ಮನಸ್ಸಿನ ಮಾರ್ಧವಕ್ಕೆ ಕರ್ಪೂರದ್ದೇ ಉದಾಹರಣೆ ಹೇಳಬಹುದಾಗಿತ್ತು. परी महाभूते पोटी वाहे देवीची परमाणु माजी सामाये या विश्वानुसार होये गगन जैसे. ಆದರೆ ಮಹಾಭೂತಗಳನ್ನೇ ಹೊಟ್ಟೆಯಲ್ಲಿ ಧರಿಸುವುದು ಅದೇ ಪರಮಾಣುಗಳಲ್ಲಿಯೂ ಸಮಾವೇಶವಾಗುವುದು. ಈ ವಿಶ್ವಾಕಾರವಿರುವುದು ಆಕಾಶದಂತೆ. ಆದರೆ ಯಾರ ಹೊಟ್ಟೆಯಲ್ಲಿ ಪಂಚಮಹಾಭೂತಗಳು ಸಮಾವೇಶವಾಗಿವೆಯೋ ಅದೇ ರೀತಿ ಪರಮಾಣುವಿನಲ್ಲಿಯೂ ಅರ್ಥಾತ್ ಮಣ್ಣಿನ ಕಣದಲ್ಲಿಯೂ ಪ್ರವಿಷ್ಟವಾಗಿರುತ್ತವೆಯೋ ಹಾಗೂ ಯಾವುದು ವಿಶ್ವದ ಆಕಾರವನ್ನು ಪ್ರಕಟ ಮಾಡಿರುತ್ತದೆಯೋ ಅಂಥ ಯಾವ ಅವಕಾಶವಿರುತ್ತದೆಯೋ
ಇರುತ್ತದೆಯೋ. ಕಾಯಸಾಂಗೋ ಐಸೆ ಜಿಣೆ ಜೇ ಜಗಾಚೇನಿ ಜೀವೆ ಪ್ರಾಣೆ ತಯಾನಾಮ ಮಣೆ ಮಾರ್ಧವಮೀ. ಏನೆಂದು ಹೇಳಲಿ ಹೀಗೆ ಬದುಕುವುದು, ಜಗತ್ತಿಗೆ ಜೀವವೂ ಪ್ರಾಣವೂ ಆಗಿರುವುದು, ಅದಕ್ಕೆ ಮಾರ್ಧವವೆನ್ನುವುದು ಶ್ರೀಕೃಷ್ಣನೆಂದನು. ಹೆಚ್ಚಿಗೇನು ಹೇಳುವುದು. ಯಾರ ಬದುಕು ಕೇವಲ ಜಗತ್ತಿನ ಕಲ್ಯಾಣಕ್ಕಾಗಿಯೇ ಅರ್ಥಾತ್ ಹಿತಕ್ಕಾಗಿಯೇ ಇರುತ್ತದೆಯೋ ಅಂಥವನಿಗೆ ನಾನು ಮಾರ್ಧವ ಅಥವಾ ಮೃದು ಎಂದು ಅನ್ನುತ್ತೇನೆ. ಆತ ಪರಾಜೇ ರಾಜ ಜೈಸಾ ಕದರ್ಥೀಜೆ ಲಾಜ ಕಾಮಾನಿಯ ನಿಸ್ತೇಜ ನಿಕೃಷ್ಟಾಸ್ತವ. ಪರಾಜಿತ ರಾಜನು ಲಜ್ಜೆಯಿಂದ ದುಃಖಿತನಾಗುವನು ಅಥವಾ ಸನ್ಮಾನಿತನು ನಿಸ್ತೇಜನಾಗುವನು ನಿಕೃಷ್ಟನಾದಾಗ. ಒಬ್ಬ ರಾಜನು ಪರಾಜಿತನಾದನೆಂದರೆ ಅವನು ಲಜ್ಜೆಯಿಂದ ದುಃಖಿತನಾಗುವನು ಅಥವಾ ಸನ್ಮಾನಿತನು ನಿಕೃಷ್ಟನಾದಾಗ ನಿಸ್ತೇಜನಾಗುವನು. ನಾನಾ ಚಾಂಡಾಳ ಮಂದಿರಾಶಿ ಅವಚಟೆ ಆಲಿಯಾ ಸನ್ಯಾಸಿ ಮಗಲಾಜ ಹೋಯ ಜೈಸಿ ಉತ್ತಮಾತಯ. ಅಥವಾ ಚಾಂಡಾಲನ ಮನೆಗೆ ಸನ್ಯಾಸಿ ಅಕಸ್ಮಾತ್ ಬರಲಾಗೆ ಲಜ್ಜೆ ಅನಿಸುವುದವನಿಗೆ ಶ್ರೇಷ್ಠ ಪುರುಷನಾದ ಸನ್ಯಾಸಿಯೇ. ಒಬ್ಬ ಸನ್ಯಾಸಿಯು ಅಕಸ್ಮಾತ್ತಾಗಿ ಒಬ್ಬ ಚಾಂಡಾಲನ ಮನೆಗೆ ಬಂದರೆ ಆ ಶ್ರೇಷ್ಠ ಪುರುಷನಾದ ಸನ್ಯಾಸಿಗೆ ಲಜ್ಜೆ ಅನಿಸುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.